ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಬರೀ 10 ರೂಪಾಯಿ ಒಂದು ಸೊಪ್ಪನ್ನು ಬಳಸ್ಕೊಂಡು ದೇವರ ಸಾಮಗ್ರಿಗಳನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ತವ್ರ ಮನೆಯಲ್ಲಿ ನಾನು ಮಾಡ್ತಾ ಇರುವಂತಹ ಮೊದಲನೇ ವ್ಲಾಗ್ ಇದು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ. ಬೆಂಗಳೂರಲ್ಲಿ ಇದ್ದಾಗಂತೂ ಮಾರ್ನಿಂಗ್ 4 o'clock ಎದ್ದೇಳ್ತಾ ಇದ್ದೆ ಪ್ರತಿದಿನನೂ. ತವ್ರ ಮನೆಗಾದರೂ ಬಂದಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಮಾರ್ನಿಂಗ್ 6:30, 7 o'clock ಎದ್ದೇಳ್ತಾ ಇದ್ದೀನಿ. ಹಾಗೆ ನಾನು ಬೆಂಗಳೂರಲ್ಲಿ ಇದ್ದಾಗ ಮಗನಿಗೆ ಬಾಕ್ಸ್ ಹಾಕಬೇಕು, ಹಸ್ಬೆಂಡ್ಗೆ ಬಾಕ್ಸ್ ಹಾಕಬೇಕು, ಆ ಕೆಲಸ ಈ ಕೆಲಸ ಅಂತ ತುಂಬಾ ಕೆಲಸ ಇರ್ತಾ ಇತ್ತು. ಎದ್ದಿದ ತಕ್ಷಣನೇ ಬೆಡ್ ಮೇಲೆ ಕೂತ್ಕೊಂಡು ಸ್ವಲ್ಪ ಮೆಡಿಟೇಷನ್ ಹಾಗೆ ಅಫರ್ಮೇಷನ್ಸ್ನ ಹೇಳಿದಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದೆ. ಹೊರಗಡೆ ಹೋಗಿ ಬಂದಿದ್ದಾದ್ಮೇಲೆ ದೇವರ ಸಾಮಾನೆಲ್ಲ ತುಂಬಾ ಕೊಳೆ ಆಗಿತ್ತು. ಒಂದೇ ಸಾರಿಗೆ ಅದೆಲ್ಲ ವಾಶ್ ಆಗೋ ಹಾಗಿರ್ಲಿಲ್ಲ. ಸೊ ಹಾಗಾಗಿ ನಿನ್ನೆ ನಾನು ಈ ಸೊಪ್ಪನ್ನು ತರಿಸಿದೆ. ಇದಕ್ಕೆ ಪುಂಡಿ ಸೊಪ್ಪು ಅಂತಾರೆ, ಪುಂಡಿ ಪಲ್ಯ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ. ಈ ಪುಂಡಿ ಪಲ್ಯನ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈ ಸೊಪ್ಪಿಗೆ ಒಂದು 10 ರೂಪಾಯಿ ಬೇಡ, 20 ರೂಪಾಯಿ ಇರುತ್ತೆ ಅಷ್ಟೇ. ಈ ಸೊಪ್ಪನ್ನು ಬಿಡಿಸ್ಕೊಂಡಿದ್ದಾದ್ಮೇಲೆ ಈ ಥರ ನಾನು ಕುಕ್ಕರಲ್ಲಿ 3ರಿಂದ 4 ವಿಸಲ್ನ ಹಾಕಿಸ್ಕೊತಾ ಇದ್ದೀನಿ. ಈ ಸೊಪ್ಪಿಂದ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡಿದರೆ ಇಷ್ಟು ಕ್ಲೀನ್ ಆಗುತ್ತೆ ಅಂತಂದರೆ ನೀವು ನಂಬೋಕ್ಕೆ ಆಗಲ್ಲ, ಅಷ್ಟು ಕ್ಲೀನ್ ಆಗುತ್ತೆ. ಆ ಸೊಪ್ಪನ್ನು ನಾನು ಬೇಯಿಸಿ ತೊಗೊಂಡಿದ್ದಾದಮೇಲೆ ಅದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡಿ ಆ ಸೊಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಆಮೇಲೆ ಅದನ್ನು ಪಲ್ಯ ಕೂಡ ಮಾಡ್ಕೋಬೋದು. ಇವಾಗ ನಮ್ಮ ಸಾಮಾನನ್ನು ತೋರಿಸ್ತಾ ಇದ್ದೀನಿ. ದೇವರ ಸಾಮಗ್ರಿಗಳು ಎಲ್ಲನೂ ತುಂಬ ಕೊಳೆಯಾಗಿತ್ತು. ಯಾಕಂದರೆ 3-4 ಮಂತ್ಸ್ ಆಯಿತು ನಮ್ಮ ಅಣ್ಣನ ಹೆಂಡತಿ ಡೆಲಿವರಿಗೆ ಅಂತ ಹೋಗಿದ್ದಾರೆ. ಅವ್ರು ಹೋದಾಗ ಮನೆಯಲ್ಲಿ ಗಂಡು ಮಕ್ಕಳು ಸರಿಯಾಗಿ ಪೂಜೆ ಮಾಡಲ್ಲ, ಪಾಪ ಅವ್ರಿಗೆ ಇದನ್ನೆಲ್ಲ ನಿಭಾಯಿಸೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಬಂದಿದ್ದಾದ್ಮೇಲೆ ಮೊದಲು ನಾನು ಎಲ್ಲ ಕ್ಲೀನಿಂಗ್ ಕೆಲಸನೇ ಹಿಡ್ಕೊಂಡಿದ್ದೀನಿ. ಕಿಚನ್ ಕ್ಲೀನ್ ಮಾಡಿದೆ, ಹಾಲ್ನ ಕ್ಲೀನ್ ಮಾಡಿದೆ, ಆಮೇಲೆ ಇವಾಗ ದೇವ್ರ ಕೋಣೆ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಮಾಡಬೇಕಾದ್ರೆ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಗಲೀಜಾಗಿದೆ. ಈ ನೀರಲ್ಲಿ ನಾನು ಇದನ್ನ ಎದ್ದಿಟ್ಬಿಡ್ತೀನಿ. ಮಿನಿಮಮ್ ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. ಇಲ್ಲ ಅಂತಂದರೆ ನೀವು ಇವಾಗಲೇ ಇದ್ರ ರಿಸಲ್ಟ್ ನೋಡ್ಬೋದು. ದೇವರನ್ನ ಇದರಲ್ಲಿ ಅದ್ದಿದ ತಕ್ಷಣವೇ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ನೀರು ತುಂಬ ಹುಳಿಯಾಗಿರುತ್ತೆ. ತುಂಬ ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ. ಒಂದು 10-20 ರೂಪಾಯಲ್ಲಿ ನಾವು ಆರಾಮಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು. ಯಾವಾಗಲೂ ಮಾಡಿ ಅಂತ ಹೇಳಲ್ಲ. ಬೈ ಚಾನ್ಸ್ ನಿಮ್ಮ ಮನೇಲಿ ಯಾವತ್ತಾದರೂ ಸೊಪ್ಪನ್ನು ತೊಗೊಂಡು ಬಂದಿರ್ತೀರಾ ಅಥವಾ ನೀವು ಅಡುಗೆಗೆ ಬಳಸಬೇಕಾದ್ರೆ ಆ ಸೊಪ್ಪನ್ನು ತೊಗೊಂಡು ಬಂದಿದ್ರೆ ಆವಾಗ ಬೇಕಿದ್ರೆ ನೀವು ಈ ಥರ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 10 ನಿಮಿಷ ನೆನೆಸಿಡ್ತೀನಿ. ಇದನ್ನು ನೆನೆಸಿಟ್ಬಿಟ್ಟು ಹೊರಗಡೆ ಹೋಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರ್ತೀನಿ. ಆಮೇಲೆ ಮನೆ ಮುಂದೆ ಕೂಡ ರಂಗೋಲಿ ಹಾಕೊಂಡು ಬಂದರೆ ಆಯಿತು ಅಂತ ಹೋಗ್ತಾ ಇದ್ದೀನಿ. ಪಾಪ ಬೆಂಗಳೂರಲ್ಲಿ ಇದ್ದಾಗ ಈ ಥರ ನನ್ನ ಮಕ್ಕಳು ಆಟ ಆಡೋದಕ್ಕೆ ಆಗಲ್ಲ. ಬಟ್ ಅದೇ ನನ್ನ ತವ್ರ ಮನೆಗೆ ಬಂದಾಗ ದೊಡ್ಡದಿದೆ ಮನೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಸೈಕಲ್ ತೊಗೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅದು ತುಂಬ ಖುಷಿ ನನಗೆ. ಅದೇ ಬೆಂಗಳೂರಲ್ಲಿ ಇದ್ದಾಗ ಯಾವಾಗ ನೋಡಿದ್ರೆ ಅಳ್ತಾ ಇರ್ತಾರೆ, ಇಲ್ಲ ಕಾಟ ಕೊಡ್ತಾ ಇರ್ತಾರೆ ನನಗೆ. ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಮತ್ತೆ ನಾನು ಇವಾಗ ಇದನ್ನ ಒಂದ್ಸರಿ ಸೋಪ್ ಹಾಕಿ ತೊಳೆದ್ರೆ ಇನ್ನೂ ಕ್ಲೀನ್ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಾನು ಏನೂ ಮಾಡಿಲ್ಲ, ಜಸ್ಟ್ ನೀರಲ್ಲಿ ಅದ್ದಿಟ್ಟು ಹೋಗಿದ್ದಕ್ಕೆ ಇಷ್ಟು ಕ್ಲೀನ್ ಆಗಿದೆ. ನಿಮ್ಮ ಮನೇಲಿ ಯಾವತ್ತಾದರೂ ಸೊಪ್ಪು ತಂದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿ ಕ್ಲೀನ್ ಆಗುತ್ತೆ. ಎಲ್ಲ ಪ್ಲೇಟ್ ಆಗಿರ್ಬೋದು ಪ್ರತಿಯೊಂದು ಮಿರಿ ಮಿಂಚ್ತಾ ಇರುತ್ತೆ. ಇದು ಯಾವಾಗಾದರೂ ಒಂದ್ಸಾರಿ ಮಾಡಿ, ಪ್ರತಿದಿನ ಅಂತೂ ಇದನ್ನ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಸಿಲ್ವರ್ ಲಿಂಗು ಕೂಡ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ಬೋದು. ಆಮೇಲೆ ಎಣ್ಣೆ ಜಿಡ್ಡು ಕೂಡ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ನಾನು ಇದನ್ನ ಒಂದ್ಸರಿ ಸೋಪ್ ಹಾಕೊಂಡು ಕ್ಲೀನಾಗಿ ತೊಳ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಎಷ್ಟು ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಪ್ರತಿಯೊಂದು ಕೂಡ ಮಿರಿ ಅಂತ ಮಿಂಚ್ತಾ ಇದೆ. ನಾನೇ ಅದೇ ಪೀತಾಂಬರಿ ಪೌಡರನ್ನು ತೊಗೊಂಡು ಬಂದರೆ ನಾನು ಒಂದು ಫುಲ್ ಪ್ಯಾಕೆಟ್ನ ಖಾಲಿ ಮಾಡಬೇಕಾಗ್ತಿತ್ತು, ಆದರೂ ಕೂಡ ಕ್ಲೀನ್ ಆಗ್ತಾ ಇರಲಿಲ್ಲ. ನಮ್ಮ ಮನೇಲಿ ಯಾವ ಥರ ಪದ್ಧತಿ ಅಂತ ಅಂದರೆ, ಈ ವರ್ಷ ವರಮಹಾಲಕ್ಷ್ಮಿಗೆ ನಾವು ಈ ಕಾಯಿಯನ್ನು ಇಟ್ಟು ಪೂಜೆ ಮಾಡಿದರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಪೂಜೆ ಬರೋವರೆಗೂ ನಾವು ಇದೇ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ಹಾಗೆ. ಅಷ್ಟು ಒಂದು ವರ್ಷ ಇಡೋ ಅಷ್ಟರಲ್ಲಿ ಕಾಯಿ ತುಂಬ ಬೆಳೆದಿರತ್ತೆ, ತುಂಬ ದೊಡ್ಡದಾಗಿ ಬೆಳೆದಿರತ್ತೆ. ಪ್ರತಿ ಶುಕ್ರವಾರನೂ ತೆಗೆದು ಈ ಥರ ಪೂಜೆ ಮಾಡಿ ಮತ್ತೆ ಇಡ್ತೀವಿ ನಾವು. ಬಟ್ ಪ್ರತಿದಿನವೂ ನಮ್ಮ ಅಪ್ಪ ಅವರು ಯಾರಾದರೂ ಮನೇಲಿ ಇರ್ತಾರಲ್ಲ ಅವರೆಲ್ಲರೂ ನೀರು ಹಾಕ್ತಾ ಇರ್ತಾರೆ ಅದಕ್ಕೆ ಪ್ರತಿದಿನವೂ. ಪ್ರತಿ ವರ್ಷವೂ ಅಷ್ಟೇ ತುಂಬ ಕಾಯಿ ಚೆನ್ನಾಗೇ ಬೆಳೆದಿರತ್ತೆ. ಅದನ್ನು ತಗೊಂಡು ಹೋಗಿ ನಾವು ಏನು ಮಾಡ್ತೀವಿ, ತೋಟದಲ್ಲಿ ಭೂಮಿಗೆ ಹಾಕ್ತೀವಿ. ನಾನಿವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ. ಹಳೆ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ತೆಗೆದು ಹೊಸ ಅರಿಶಿನ ಕುಂಕುಮನ ಹಾಕ್ತಾ ಇದ್ದೀನಿ. ನಾನಿವಾಗ ಲಕ್ಷ್ಮಿಯನ್ನು ಕೂಡಿಸೋದಕ್ಕೆ ಅಂತ ಒಂದು ತಟ್ಟೆಯಲ್ಲಿ ಅಕ್ಷತೆ ಕಾಳುಗಳನ್ನು ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮನ ಹಾಕಿ ನಾನು ಈ ತಟ್ಟೆಯನ್ನು ಲಕ್ಷ್ಮಿನ ಕೂಡಿಸೋಲ್ಲಿ ಇಡ್ತಾ ಇದ್ದೀನಿ. ಈ ಥರ ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಆಜ್ಞಾ ಚಕ್ರ ಆ್ಯಕ್ಟಿವ್ ಆಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಹಾಗೆ ನಮ್ಮ ಬಯಕೆಗಳು ಬೇಗ ದೇವರಿಗೆ ಅರ್ಥ ಆಗುತ್ತೆ. ನಮ್ಮ 2 ಹುಬ್ಬುಗಳ ಮಧ್ಯೆ ಆಜ್ಞಾ ಚಕ್ರ ಇರುತ್ತೆ, ಅದು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ. ಆ ಥರ ಮಾಡೋದ್ರಿಂದ ದೇವರ ಕೆಲಸ ಯಾವುದೇ ಕೆಲಸ ಮಾಡ್ತಾ ಇರಬೇಕಾದ್ರೂ ಆ ಥರ ಹಣೆ
ಮನೆಗೆ ಹಚ್ಕೊಂಡು ಆಮೇಲೆ ಕೆಲಸನ ಮಾಡಿ ನಾನಿವಾಗ ಎಲ್ಲ ಪೂಜೆನೂ ಮಾಡಿ ಮುಗಿಸಿದ್ದೀನಿ. ನೋಡ್ಬೋದು ಸಿಂಪಲ್ಲಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವಾಗಲೂ ದೇವರನ್ನ ಕೇಳ್ಕೊಂಡೇ ಪೂಜೆ ಮಾಡಬೇಕು ಅಂತ ಏನಿಲ್ಲ. ದೇವರೇ ನನಗೆ ಅದನ್ನು ಕೊಡು, ದೇವರೇ ನನಗೆ ಇದನ್ನು ಕೊಡು ಅಂತ ಹೇಳ್ಕೊಂಡು ಪೂಜೆ ಮಾಡೋದಿಲ್ಲ ನಾನು ಜಾಸ್ತಿ. ಹೆಚ್ಚಾಗಿ ನಾನು ಪೂಜೆ ಮಾಡಬೇಕಾದ್ರೆ ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಇರುತ್ತೆ. ನನ್ನ ಹತ್ರ ಏನಿದೆಯಲ್ಲ ದೇವರೇ ಅದೆಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಏನೇನೆಲ್ಲ ಕೊಟ್ಟಿದೆಯಲ್ಲ ಅದೆಲ್ಲದಕ್ಕೂ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳ್ತಾನೆ ನಾನು ಪೂಜೆ ಮಾಡ್ತೀನಿ. ಆವಾಗ ನಮ್ಮ ಹತ್ರ ಇರೋ ಒಂದು ದುಡ್ಡು ಆಗಿರ್ಬೋದು ಅಥವಾ ನಮ್ಮ ಹತ್ರ ಒಂದು ಪ್ರೀತಿ ಆಗಿರ್ಬೋದು ಏನಿದೆಯಲ್ಲ ಅದು ಎಲ್ಲ ಡಬಲ್ ಆಗ್ತಾ ಹೋಗುತ್ತೆ. ಸೊ ದೇವರಿಗೆ ನೀವು ಕೂಡ ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿ ನೋಡಿ, ಆವಾಗ ನಿಮ್ಗೆ ಯಾವ ಥರ ಫೀಲ್ ಇರುತ್ತೆ ಅಂತ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ. ನಾನು ಯಾವಾಗಲೂ ದೇವರ ಪೂಜೆ ಆದಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನನ್ನಲ್ಲಿ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ನಾನು ಟಿಫನ್ ಮಾಡ್ತಾ ಇದ್ದೀನಿ. ದೋಸೆ ಮಾಡಿದ್ದೆ ಇವತ್ತು ಟಿಫನ್ಗೆ, ಎಲ್ಲರೂ ಕೂಡ ದೋಸೆನೇ ತಿಂದ್ವಿ. ಐ ಹೋಪ್ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.